ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ. ಏನು ಕತ್ಲೆಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಲ್ಲ, ಆ್ಯಕ್ಚುಲಿ ನಮಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಹಾಗಿಲ್ಲ. ಮನೇಲಿ ಸೂತ್ಕ ಹಿರಿಯರು ತೀರೋದ್ರಿಂದ ನಮಗೆ ಮಾಡೋ ಹಾಗಿಲ್ಲ. ಬಟ್ ಎಲ್ಲರೂ ಕುಂಕುಮಕ್ಕೆಲ್ಲ ಕರೆದಿದ್ರು. ನಾನು ನಮ್ಮ ಅತ್ತೆ ಹೋಗಿದ್ದು ಕಲೆಕ್ಷನ್ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಂಜೆ ಆದರೆ ಎಲ್ಲರೂ ಕುಂಕುಮಕ್ಕೆ ಅಂತ ಕರೀತಾರೆ. ಹೋಗಿ ಕಲೆಕ್ಷನ್ ನೋಡಿ, ಹಣೆ ಕಾಂಚಣೋ ಥರ ಹೆಂಗಿದೆ, ಸುತ್ತ ಮುಖ ಎಲ್ಲ, ಕೈಗೆಲ್ಲ ಬಳೆ, ಇನ್ನೂ ಒಳಗಡೆ ಇದೆ. ಒಬ್ಬರು ಮನೇಲಿ ಜೀಗುಜ್ಜನ, ಹೆಸೆಂಟಿ ಮನೆ. ಇದು ಒಂದು ಬಟ್ಲು, ಪುಳಿಯೋಗರೆ. ನಮ್ಮ ಜಯಕ್ಕ ಮನೆ ಒಂದು ಸ್ಟ್ಯಾಂಡು, ಪ್ರತಿ ವರ್ಷ ಏನಾದ್ರು ಒಂದಿರ್ತದೆ. ನಮ್ಮ ಸವಿತಕ್ಕ ಮನೆಯಲ್ಲಿ ಬ್ಲೌಸ್ ಪೀಸು. ಈ ಕವರ್ ತುಂಬ ಬರೀ ಎಲೆ, ಬಾಳೆಹಣ್ಣು, ಹೂವು, ಅಡಿಕೆ, ಒಬ್ಬಿಟ್ಟು. ಇಲ್ಲೊಬ್ರು ಮನೆ ಒಬ್ಬಿಟ್ಟು, ರವೆ ಉಂಡೆ. ಅಮ್ಮನಿಗೊಂದು ಸ್ಟ್ಯಾಂಡು, ಇದ್ರೊಳಗಡೆನೂ ಬಟ್ ಇದು ಚೆನ್ನಾಗಿರುತ್ತೆ. ಅಮ್ಮ ಇದು ಚೆನ್ನಾಗಿರುತ್ತಲ್ಲ, ಹುರಿ ಕಡಲೆದು ತಗೋ. ತಂದಿದ್ದನ್ನ ತಿನ್ನೋಕ್ಕೆ ಅಂತ ಒಂದು ಜನ ಇವರು. ಕೊಚ್ಚು ಬಾಳೆಹಣ್ಣು, ಪುರಿ ಪುರಿ. ತಲೆ ತೋರಿಸಿ, ತಲೆ ತುಂಬ ಇಷ್ಟು ಇದೆ. ಮುಡ್ಕೊಂಡಿಲ್ಲ ಜಾಸ್ತಿ. ಸೊ ನಮ್ಮ ವರಮಹಾಲಕ್ಷ್ಮಿ ಇದು ಯಾವತ್ತೂ ಹಾಕೊಂಡಿದ್ದವ್ರಿಗೆ ಇಷ್ಟೊಂದು ಹಾಕ್ತಾರೆ. ಅಮ್ಮ ಎಲ್ಲ ಬಿಚ್ಚಿಟ್ಬಿಟ್ಟು ಒಂದೆರಡು ಹಾಕೊಂಡಿದ್ದೀರಾ ಅಂತ. ಸೊ ಕುಂಕುಮ ಡ್ರೆಸ್ ಚೇಂಜ್ ಮಾಡೋದು ಹಿಂಗಾಗತ್ತೆ. ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಮನೆಗಳಲ್ಲಿ ಏನೇನು ಮಾಡಿದ್ರಿ, ನೀವು ಯಾರ್ಯಾರ ಮನೆಗೆ ಹೋಗಿದ್ರಿ, ನಿಮಗೆ ಹೆಣ್ಮಕ್ಳ ಕಲೆಕ್ಷನ್ನೇ ಇದು. ಅರಿಶಿನ, ಕುಂಕುಮ, ಬಳೆ, ಹೂ. ಆ್ಯಕ್ಚುಲಿ ಅಲ್ಲೇ ನಾನು ಯಾವತ್ತೂ ಹೂ ಮುಡಿಯೋಕ್ಕೆ ಬೇಜಾರು ಅಂದರೆ ಹಿಂದೆ ಮುಂದೆ ನೋಡ್ತಿದ್ದವಳು. ಇವತ್ತು ತಲೆ ತುಂಬ ಇದೆ, ದೊಡ್ಡ ದೊಡ್ಡ ಸೇವಂತಿಗೆ, ಮೂಗೆಲ್ಲ ಕೆಂಪಾಗೋಯ್ತು ಕುಂಕುಮ ತಾಗಿ. ಸೊ ನೀವೆಲ್ಲರೂ ಹಬ್ಬ ಹೇಗೆ ಮಾಡಿದ್ದೀರಾ? ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಿದೆ. ನಾವು ಈ ಸಲ ಹಬ್ಬ ಮಾಡೋ ಹಾಗಿಲ್ಲ. ಆ್ಯಕ್ಚುಲಿ ದೀಪಾವಳಿ ಕೂಡ ನಾವು ಗ್ರ್ಯಾಂಡಾಗಿ ಮಾಡೋ ಹಾಗಿಲ್ಲ. ದೀಪಾವಳಿನೂ ಗ್ರ್ಯಾಂಡಾಗಿ ಮಾಡ್ತೀವಿ, ಬಟ್ ತೀರಾ ಸಿಂಪಲ್ ಈ ವರ್ಷ. ಮುಂದಿನ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಲಂಕಾರ ಎಲ್ಲ ಹೇಗೆ ಮಾಡೋದು, ಸೀರೆ ಎಲ್ಲ ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆಲ್ಲ ಗೊತ್ತಿದೆ, ಬಟ್ ನಾವು ಹೇಗೆ ಮಾಡ್ತೀವಿ ಅಂತ ನಾನು ತೋರಿಸ್ಕೊಡ್ತೀನಿ. ನೀವೆಲ್ಲ ಎಲ್ಲೆಲ್ಲಿ ಹೋಗಿದ್ರಿ, ಯಾರೇ ಎಷ್ಟು ಮನೆಗೆ ಕುಂಕುಮಕ್ಕೆ ಹೋಗಿದ್ರಿ, ಎಷ್ಟು ಜನ ನೀವು ಎಷ್ಟು ಜನನ ಕರೆದಿದ್ರಿ, ನಿಮ್ಮ ಕಲೆಕ್ಷನ್ಗಳು ಎಷ್ಟಾಯಿತು, ಈ ರೀತಿ ನಿಮಗೆ ಕಲರ್ ಕಲೆಕ್ಷನ್. ಆ್ಯಕ್ಚುಲಿ ಇದು ಕಡಿಮೆ. ನಾವು ಹಳೆ ಮನೇಲಿದ್ದಾಗ ನಮಗೆ ತುಂಬ ಅಕ್ಕಪಕ್ಕದ ಮನೆಯವರೆಲ್ಲ ಬರೋರು, ನಾವು ಹೋಗ್ತಾಯಿದ್ದೋ. ಬಟ್ ಇಲ್ಲಿ ಮನೆ ಸ್ವಲ್ಪ ದೂರ ಆಗಿದ್ದರಿಂದ, ಹಳೆ ಮನೆಗೂ ನಮ್ಮ ಈಗಿರೋ ಮನೆಗೂ 1-2 ಕಿಲೋಮೀಟ್ರ್ ದೂರ ಆಗಿರೋದ್ರಿಂದ ಪಾಪ ಬಂದು ಹೋಗಲಿಕ್ಕೆ ಬೇಜಾರು ಮಾಡ್ತಾರೆ. ಬೇಜಾರು ಅಂದರೆ ನಾವು ಕರಿತೀವಿ, ನಾವು ಕರೆದಾಗ ಅವ್ರ ಮನೆಗೆ ಬಂದು ಅವರು ವಾಪಸ್ ನಮ್ಮನ್ನು ಕರೆದು ಹೋಗ್ತಾರೆ. ನಾವು ಹೋಗೋದು ಬರೋದು ಅದೇ ಇರುತ್ತೆ. ಇವತ್ತು ಇಡೀ ಕೆಲವೊಬ್ಬರು ನಾಳೆ ನಾಡಿದ್ದು ಗಂಟನೂ ಹೋಗಿ ಬರೋದಿರುತ್ತೆ. ಫ್ರೀ ಮಾಡಿಕೊಂಡು ಯಾರೆಲ್ಲ ನಮ್ಮ ಮನೆಗೆ ಬಂದಿಲ್ಲ ಅವರೆಲ್ಲ ನಾಳೆ ನಾಡಿದ್ರಲ್ಲಿ ಬರ್ತಾರೆ. ನಾವು ಇವತ್ತೇ ಹೋಗಿ ಬಂದು, ನಾವು ಫ್ರೀ ಇದ್ದರಿಂದ ನಾನು ನಮ್ಮ ಅತ್ತೆ ಇಬ್ಬರು ಹೋಗಿ ಬಂದು ಚೆನ್ನಾಗಾಯಿತು. ಎಲ್ಲರ ಮನೇಲಿ ಅಲಂಕಾರಗಳೆಲ್ಲ ನೋಡಿ ತುಂಬ ಖುಷಿಯಾಯಿತು. ಬಟ್ ನಾವು ಮಾಡಿಲ್ಲ ಅನ್ನೋದು ಸ್ವಲ್ಪ ಬೇಜಾರು. ನಾವು ವರ್ಷ ಮಾಡ್ತೀವಿ, ಮುಂದಿನ ವರ್ಷ ನೋಡೋಣ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಮನೆಯಲ್ಲೂ ಐಶ್ವರ್ಯ ತುಂಬಲಿ, ತುಳುಕ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಬಾಯ್.